ಇನ್ನು ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ವಿವಸ್ತ್ರ ಪ್ರಕರಣ ಈಗ ಸಿಐಡಿಗೆ ಹಸ್ತಾಂತರವಾಗಿದೆ. ಪ್ರಕರಣದ ತನಿಖೆಯನ್ನು ಸರ್ಕಾರ ಸಿಐಡಿಗೆ ಹಸ್ತಾಂತರಿಸಿ ಆದೇಶವನ್ನು ಹೊರಡಿಸಿದೆ. ಕಳೆದ ರಾತ್ರಿ ಸಿಐಡಿ ತನಿಖೆಗೆ ಈಗ ರಾಜ್ಯ ಸರ್ಕಾರ ನೀಡಿದೆ. ಇನ್ನು ಸುಜಾತಾ ಹಂಡಿ ಪ್ರಕರಣ ಏನಿದೆಯಲ್ಲ, ಇದು ಒಂದು ಕಡೆ ರಾಜಕೀಯ ತಿರುವು ಪಡ್ಕೊಂಡಿದೆ. ರಾಜಕೀಯ ಜಟಾಪಟಿ ಕೂಡ ನಡೀತಾ ಇದೆ. ಒಂದು ಕಡೆ ಪೊಲೀಸ್ನವರೇ ಆಕೆಯ ಬಟ್ಟೆಯನ್ನು ವಿವಸ್ತ್ರ ಮಾಡಿದ್ರು ಅನ್ನುವಂಥ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. ಮತ್ತು ಪೊಲೀಸ್ನವ್ರು ಕೂಡ ವರದಿ ಪ್ರಕಾರ ಅವರೇ ಬಟ್ಟೆಯನ್ನು ವಿವಸ್ತ್ರ ಮಾಡಿಕೊಂಡು ಪೊಲೀಸ್ನವ್ರ ಮೇಲೆ ಆರೋಪ ಮಾಡಿದರು ಅಂತ. ಇನ್ನೊಂದು ಕಡೆ ಈ ಒಟ್ಟಾರೆಯಾಗಿ ಈಗ ಸಿಐಡಿಗೆ ಕೊಟ್ಟಿರೋದ್ರಿಂದ ಸತ್ಯಾಸತ್ಯತೆ ಹೊರಗಡೆ ಬರ್ಬೋದು ಅನ್ನುವಂತಹ ಒಂದು ನಂಬಿಕೆ ಈಗ ಇದೆ. ಇವತ್ತು ಹುಬ್ಳಿಗೆ ಸಿಐಡಿ ತಂಡ ಆಗಮಿಸ್ತಾ ಇದೆ. SP ಹಂತದ ಅಧಿಕಾರಿಗಳಿಂದ ಪ್ರಕರಣದ ತನಿಖೆ ನಡೆಯುತ್ತದೆ. ಸುಜಾತ ಮತ್ತು ಕುಟುಂಬದ ವಿರುದ್ಧ 3 ಪ್ರಕರಣ ದಾಖಲಾಗಿದ್ದಾವೆ. ಪೊಲೀಸ್ ವ್ಯಾನ್ನಲ್ಲಿ ವಿಡಿಯೋ ಮಾಡಿ ಹರಿಪಿಟ್ಟ ಒಂದು ಪ್ರಕರಣ, ಜೊತೆಗೆ ಪಾಲಿಕೆ ಸದಸ್ಯ ಏನಿದಾರಲ್ಲ ಸುವರ್ಣ ಕಲ್ಲಕುಂಟ್ಲ ಮತ್ತು 19 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕೇಶವಾಪುರ ಠಾಣೆಗೆ ಭೇಟಿಯನ್ನು ಸಿಐಡಿ ಅಧಿಕಾರಿಗಳು ನೀಡ್ತಾರೆ. 6 ಪ್ರಕರಣಗಳ ಫೈಲನ್ನು ಪಡೆದು ತನಿಖೆಯನ್ನು ಸಿಐಡಿ ತಂಡ ಆರಂಭಿಸ್ತಾರೆ. ಒಟ್ಟಿನಲ್ಲಿ ಒಬ್ಬ ಮಹಿಳೆ ಅವರು ಬೇರೆ ಬೇರೆ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿರ್ಬೋದು ಅಥವಾ ಹಿಂದೆ ಏನೇನೆಲ್ಲ ಕೇಸ್ಗಳಿದಾವೋ ಅದು ಸೆಕೆಂಡ್ರಿ. ಆದರೆ ಪೊಲೀಸ್ ವ್ಯಾನಲ್ಲೇ ಒಬ್ಬ ಮಹಿಳೆಯ ಬಟ್ಟೆ ಕಳಿಸ್ತಾರೆ ಅಥವಾ ಆಕೆನೇ ಕಳಿಸ್ಕೊಳ್ತಾಳೆ ಅಂದರೆ ಅದು ಸತ್ಯಾಸತ್ಯತೆ ಜನತೆಗೆ ಗೊತ್ತಾಗಬೇಕಾಗ್ತದೆ. ಒಂದು ಕಡೆ ಇದು ಪೊಲೀಸ್ನವ್ರು ತಪ್ಪಿಲ್ಲ ಅಂತ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಕಮಿಷನರ್ N. ಶಶಿಕುಮಾರ್ ಅವರೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬಿಜೆಪಿ ಕಾಂಗ್ರೆಸ್ ನಡುವೆ ಈ ಒಂದು ಜಟಾಪಟಿಗೂ ಕೂಡ ಈ ಒಂದು ಪ್ರಕರಣ ಕಾರಣ ಆಗ್ತಾ ಇದೆ. ಹಾಗಾಗಿ ಒಂದು ಸಿಐಡಿ ತನಿಖೆಯಿಂದ ಏನಾಗುತ್ತೆ, ಸತ್ಯ ಹೊರಗಡೆ ಬರ್ತದ, ಕಾದು ನೋಡಬೇಕಾಗಿದೆ.